ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ವೀಕ್ಷಕರೇ, ಇವರಿಗೆ ಯಾರೂ ಗಾಡ್ ಫಾದರ್ ಅನ್ನೋರು ಇರಲಿಲ್ಲ. ಅಜ್ಜ ಆಗರ್ಭ ಶ್ರೀಮಂತ ಅಲ್ಲ. ತಂದೆ ಪ್ರಧಾನಿ ಆಗಿರೋದು ಬಿಡಿ, ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ಆಗಿರಲಿಲ್ಲ. ಆದರೆ ಅಪ್ರತಿಮ ದೇಶಭಕ್ತಿ, ದೇಶಕ್ಕಾಗಿ ಸೇವೆಯನ್ನು ಮಾಡಬೇಕು ಅನ್ನೋ ತುಡಿತ ಅವರನ್ನು ಮನೆ ಬಿಡೋ ಥರ ಮಾಡ್ತು. ಹಾಗೆ ಹೆಗಲಿಗೆ ಜೋಳಿಗೆಯನ್ನು ಹಾಕಿಕೊಂಡು ಮನೆ ಬಿಟ್ಟ ವ್ಯಕ್ತಿ ಹಗಲಿರುಳು ದುಡಿತಾ ಇದ್ರು. BJP, RSS ವಹಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಇದೇ ಅವರನ್ನು ಒಂದು ರಾಜ್ಯದ CM ಆಗಿ ಮಾಡ್ತು. CM ಆಗಿ ಮಾಡಿದ ಕೆಲಸಗಳು ದೇಶದ ಗಮನವನ್ನು ಸೆಳೆದ್ವು. ಜನರ ಸೇವೆ, ರಾಜ್ಯದ ಅಭಿವೃದ್ಧಿಯಿಂದಾಗಿ ಅವರು CM ಆಗಿದ್ದಾಗಲೇ ಮನೆ ಮಾತಾದರು. ಅಷ್ಟೇ ಯಾಕೆ, ದೇಶದ ಜನ ಅವರನ್ನು ಪ್ರಧಾನಿ ಸ್ಥಾನದಲ್ಲಿ ಕೂಡ ಕೂರಿಸಿದ್ರು. ಎರಡೆರಡು ಸಲ ಗೆಲ್ಲಿಸಿ ಹೆಗಲ ಮೇಲೆ ಕೂರಿಸಿಕೊಂಡು ಮೆರೆಸ್ತಾ ಇದ್ರು. ಜನಸೇವೆಯ ಮ್ಯಾಜಿಕ್ ಎಂಥದ್ದು ನೋಡಿ. ಈಗಲೂ ಅವ್ರನ್ನ ಜನರು ಮೆರೆಸ್ತಾನೇ ಇದ್ದಾರೆ. ಹೌದು ವೀಕ್ಷಕರೇ, ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ನರೇಂದ್ರ ಮೋದಿ ಅನ್ನೋದು, ಅವರ ಚಿತ್ರ ನಿಮ್ಮ ಮನಸ್ಸಲ್ಲಿ ಮೂಡಿದೆ ಅನ್ನೋದು ನಮಗೂ ಗೊತ್ತಾಗಿದೆ. ಅರೆ, ಇದೇನಿದು, ಮೋದಿ ಅವ್ರನ್ನ ಹೀಗೆಲ್ಲ ಹೊಗಳ್ತಿದ್ದಾರಲ್ಲ ಅಂತ ಅನ್ಕೋಬೇಡಿ. ಹೊಗಳೋಕ್ಕೂ ಒಂದು ಸ್ಟ್ರಾಂಗ್ ಕಾರಣ ಇದೆ. ದೇಶದಲ್ಲೇ ಅತಿ ಹೆಚ್ಚು ಅವಧಿಗೆ ಆಡಳಿತ ನಡೆಸಿದ ಎರಡನೇ ಪ್ರಧಾನಿ ಎಂಬ ಖ್ಯಾತಿ ಹೊಂದಿದ್ದ ಇಂದಿರಾ ಗಾಂಧಿ ಅವರ ದಾಖಲೆಯನ್ನು ಈಗ ಮೋದಿಜಿಯವರು ಮುರಿದಿದ್ದಾರೆ. ಆ ಮೂಲಕ ದೇಶದ ಇತಿಹಾಸವೇ ನೆನಪಿಟ್ಟುಕೊಳ್ಳೋ ಸಾಧನೆಯನ್ನು ಮಾಡಿದ್ದಾರೆ. ಹೌದು, ಕಳೆದ ಜುಲೈ 25ರಂದು ಮೋದಿಯವರು ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಜುಲೈ 25ಕ್ಕೆ ಮೋದಿ ಅವರು PM ಆಗಿ 4078 ದಿನಗಳನ್ನು ಪೂರೈಸೋ ಮೂಲಕ ದೇಶದಲ್ಲಿ ಅತಿ ಹೆಚ್ಚು ಅವಧಿಗೆ ಪ್ರಧಾನಿಯಾಗಿ ಆಡಳಿತ ನಡೆಸಿದ ಎರಡನೇ ಪ್ರಧಾನಿ ಎಂಬ ಖ್ಯಾತಿಗೆ ಮೋದಿ ಭಾಜನರಾದರು. ಇಂದಿರಾ ಗಾಂಧಿ ಅವರು ಜನವರಿ 24, 1966ರಿಂದ ಮಾರ್ಚ್ 24, 1977ರವರೆಗೆ ಸತತ 4077 ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಪ್ರಧಾನಿ ಮೋದಿ ಅವರು ಇದೀಗ ಈ ದಾಖಲೆಯನ್ನು ಮುರಿಯೋ ಮೂಲಕ ಗುಡಿಸಲಲ್ಲಿ ಬೆಳೆದ ಒಬ್ಬ ವ್ಯಕ್ತಿಯು ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ದೇಶದ ಆಡಳಿತ ಅನ್ನೋದು ಗಾಂಧಿ ನೆಹರು ಕುಟುಂಬದ ಸ್ವತ್ತಲ್ಲ. ದೇಶದ ಪ್ರಧಾನಿ ಹುದ್ದೆ ಅನ್ನೋದು ಒಂದೇ ಕುಟುಂಬದ ಜಹಾಂಗೀರಲ್ಲ. ಯಾರು ಬೇಕಾದರೂ ಸನ್ಮಾರ್ಗದಲ್ಲಿ ಅದನ್ನು ಪಡಿಬಹುದು ಹಾಗೂ ಒಂದೇ ಕುಟುಂಬದ ಹೆಸರಿನಲ್ಲಿದ್ದ ದಾಖಲೆಯನ್ನು ಮುರಿಬಹುದು ಅನ್ನೋದನ್ನು ಮೋದಿಜಿಯವರು ಸಾಧಿಸಿ ತೋರಿಸಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲೇ ಮೋದಿಜಿಯವರು ಮಹತ್ವವಾದ ದಾಖಲೆಯನ್ನು ಮಾಡಿದರು. ಸತತ 3ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗುವ ಮೂಲಕ ನೆಹರು ಅವರ ದಾಖಲೆಯನ್ನು ಮೋದಿಯವರು ಸರಿಗಟ್ಟಿದ್ರು. ಸ್ವಾತಂತ್ರ್ಯ ನಂತರ ಜನಿಸಿದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿರುವ ಮೋದಿಯವರು ಅತಿ ಹೆಚ್ಚು ಕಾಲ ಕಾರ್ಯವನ್ನು ನಿರ್ವಹಿಸಿದ ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಿಯೂ ಕೂಡ ಆಗಿದ್ದಾರೆ. 2 ಅವಧಿ ಪೂರ್ಣಗೊಳಿಸಿದ ಏಕೈಕ ಕಾಂಗ್ರೆಸ್ಸೇತರ ನಾಯಕರೂ ಆಗಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಸಂಗತಿಯಾಗಿದೆ. ದೇಶದ ಎಲ್ಲ ಪ್ರಧಾನಿ ಹಾಗೂ CMಗಳ ಪೈಕಿ ಸತತ 6 ಬಾರಿ ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿದ ಏಕೈಕ ನಾಯಕ ಎಂಬ ಶ್ರೇಯಸ್ಸು ಕೂಡ ಮೋದಿ ಅವರಿಗೆ ಸಲ್ಲುತ್ತೆ. ಇನ್ನು ಸತತ 3ನೇ ಅವಧಿಗೆ ದೇಶವನ್ನು ಮುನ್ನಡೆಸ್ತಿರೋ ಮೋದಿ ಅವರು ಆಡಳಿತದ ಅವಧಿ ಪೂರ್ಣಗೊಳಿಸಿದರೆ ನೆಹರು ಅವರ ದಾಖಲೆಯನ್ನೇ ಉಡಿಸ್ ಮಾಡಲಿದ್ದಾರೆ. ಹಾಗಂತ ಮೋದಿ ಅವರು ಈಸಿಯಾಗಿ ಇದನ್ನು ಸಾಧಿಸಿಲ್ಲ. ಹಾಗಂತ ಮೋದಿ ಅವರು ಏನು ಈಸಿಯಾಗಿ ಇದನ್ನು ಸಾಧನೆ ಮಾಡಲಿಲ್ಲ. ಕಳೆದ 24 ವರ್ಷಗಳಿಂದ ಗುಜರಾತ್ CM ಆಗಿ, ದೇಶದ ಪ್ರಧಾನಿಯಾಗಿ ಹಗಲಿರುಳು ದುಡಿದಿದ್ದಾರೆ. ಒಂದೇ ಒಂದು ದಿನ ಕೂಡ ರಜವನ್ನು ಹಾಕದೆ, ಕುಟುಂಬಸ್ಥರ ಜೊತೆ ಮೋಜು ಮಸ್ತಿಯನ್ನು ಮಾಡದೆ, ಕುಟುಂಬಸ್ಥರನ್ನು ರಾಜಕಾರಣಕ್ಕೆ ಕರೆತರದೆ ತಮ್ಮ ಪಾಡಿಗೆ ತಾವೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಯಾಕೆ, ಪ್ರತಿಪಕ್ಷಗಳ ಷಡ್ಯಂತ್ರವನ್ನು ಭೇದಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಇವರನ್ನು ಚಾಯ್ವಾಲಾ ಅಂತ ಕರೆದ್ರು. ಈ ವ್ಯಕ್ತಿ ಏನು ದೇಶವನ್ನು ಆಳ್ತಾನೆ ಅಂತ ತಮಾಷೆ ಕೂಡ ಮಾಡಿದ್ರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಮೋದಿ ಅವರನ್ನು ವೈಯಕ್ತಿಕವಾಗಿ ನಿಂದಿಸಿದ್ರು. ಆದರೆ ಇದ್ಯಾವುದನ್ನು ಲೆಕ್ಕಿಸದ ಮೋದಿ ಅವರು ಜನರ ಸೇವೆಯಲ್ಲೇ ದೇವರನ್ನು ಕಂಡ್ರು.
ದೇವರು ಹಾಗೂ ಜನರು ಮೋದಿಯವರನ್ನು ಕೈ ಬಿಡಲಿಲ್ಲ. ಆ ಕಾರಣಕ್ಕಾಗಿಯೇ ಚಾಯ್ವಾಲಾ ಈಗ ದೇಶದ ಪ್ರತಿಯೊಬ್ಬರ ಮನದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ನೋಡಿದರೆ ಮೋದಿ ಅವರು ಜವಾಹರ್ಲಾಲ್ ನೆಹರು ಹಾಗೂ ಇಂದಿರಾ ಗಾಂಧಿ ಅವರಂತೆ ಕೇವಲ ಹೆಚ್ಚು ಅವಧಿಗೆ ಆಡಳಿತ ನಡೆಸಿದ ಖ್ಯಾತಿ ಮಾತ್ರ ಹೊಂದಿಲ್ಲ. ಬದಲಾಗಿ ಅಭಿವೃದ್ಧಿಯಲ್ಲೂ ಮೋದಿಯವರು ಮೋಡಿಯನ್ನು ಮಾಡಿದ್ದಾರೆ. ನೆಹರು, ಇಂದಿರಾ ಗಾಂಧಿ ಅವರಂತೆ ತಮಗೆ ತಾವೇ ಭಾರತ ರತ್ನ ಕೊಟ್ಟುಕೊಳ್ಳದೆ ಜನರಿಂದಲೇ ಭಾರತ ರತ್ನ ಅನಿಸಿಕೊಂಡಿದ್ದು ಮೋದಿಯವರ ಹೆಗ್ಗಳಿಕೆ. ಇನ್ನು ಕಳೆದ 11 ವರ್ಷಗಳಲ್ಲಿ ಮೋದಿಯವರು ಏನಪ್ಪ ಸಾಧನೆ ಮಾಡಿದ್ದಾರೆ ಅಂತ ಕೇಳಿದರೆ ನಾವಿನ್ನೂ 1000 ಎಪಿಸೋಡ್ಗಳು ಮಾಡಬೇಕಾಗತ್ತೆ. ಆದರೂ ಮೋದಿ ಆಡಳಿತ ದಾಖಲೆ ಮಾಡಿರೋ ಹೊತ್ತಲ್ಲಿ ಒಂದಷ್ಟು ವಿಷಯಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೋದಿಯವರು ಪ್ರಧಾನಿಯಾದ ಬಳಿಕ ದೇಶದ ಚೆಹರೆಯೇ ಬದಲಾಗೋಯ್ತು. ಮೋದಿಯವರು ಪ್ರಧಾನಿಯಾದ ಬಳಿಕ ದೇಶದ ಚೆಹರೆಯೇ ಬದಲಾಗೋಯ್ತು. ಪಾಕಿಸ್ತಾನವನ್ನು, ಅದರ ಉಗ್ರರನ್ನು ಹೆಡೆಮುರಿ ಕಟ್ಟಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಸಾಮಾನ್ಯ ಜನರಿಗೆ ಇರ್ಬೋದು, ರೈತರಿಗೆ ಅಥವಾ ಸೇನೆಗೆ ಪ್ರತಿಯೊಬ್ಬರ ಕಲ್ಯಾಣಕ್ಕೆ ಶ್ರಮಿಸಿದ್ದಾರೆ ಹಾಗೂ ಇದನ್ನು ಕಂಟಿನ್ಯೂ ಮಾಡ್ತಾನೆ ಹೋಗ್ತಿದ್ದಾರೆ. ಅದರಲ್ಲೂ ಮೋದಿಯವರು ದೇಶದ ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ. 2018 ಡಿಸೆಂಬರ್ನಲ್ಲಿ ಜಾರಿಗೆ ತಂದ ಕಿಸಾನ್ ಸಮ್ಮಾನ್ ಯೋಜನೆಯು ರೈತರಿಗೆ ಹಣಕಾಸು ನೆರವು ನೀಡೋದರಲ್ಲಿ ಯಶಸ್ವಿಯಾಗಿದೆ. ವರ್ಷಕ್ಕೆ ಕೇಂದ್ರ ನೀಡುವ 6,000 ರೂಪಾಯಿ ಕೂಡ ರೈತರ ಖಾತೆಗೆ ನೇರವಾಗಿ ಜಮೆಯಾಗ್ತಾ ಇದೆ. ಸುಮಾರು 9.8 ಕೋಟಿ ರೈತರಿಗೆ ಇದುವರೆಗೆ 3.45 ಲಕ್ಷ ಕೋಟಿ ರೂಪಾಯಿ ನೀಡಲಾಗಿದೆ. ಹಾಗೆ ಕಳೆದ 6 ವರ್ಷಗಳಲ್ಲಿ ಒಬ್ಬೊಬ್ಬ ರೈತರಿಗೂ 38,000 ರೂಪಾಯಿ ನೀಡಿದಂತಾಗಿದೆ. ರಸಗೊಬ್ಬರಕ್ಕೆ ಸಬ್ಸಿಡಿ, ಕನಿಷ್ಠ ಬೆಂಬಲ ಬೆಲೆ ನೀಡಿ ರೈತರಿಗೆ ಹಿರಿಯಣ್ಣನಂತೆ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ಮೋದಿಜಿಯವರು. ಹಾಗೆ ಇನ್ನೊಂದು ವಿಚಾರ ಏನಂದರೆ, ಗ್ರಾಮೀಣ ರಸ್ತೆಗಳಿಂದ ಹಿಡಿದು ಏರ್ಪೋರ್ಟ್ ತನಕ 11 ವರ್ಷಗಳಲ್ಲಿ ಮೂಲ ಸೌಕರ್ಯಗಳು ದೇಶದ ಇಮೇಜನ್ನೇ ಚೇಂಜ್ ಮಾಡಿದೆ. ಮೋದಿ ಅವಧಿಯಲ್ಲಿ 62,500 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ, ಸ್ವಾತಂತ್ರ್ಯದ ಬಳಿಕವೂ ವಿದ್ಯುತ್ ಸಂಪರ್ಕ ಕಾಣದ 18,000 ಗ್ರಾಮಗಳಿಗೆ ವಿದ್ಯುತ್ ಭಾಗ್ಯ ದೊರೆತಿದೆ. 2014ರಲ್ಲಿ 74 ಇದ್ದ ಏರ್ಪೋರ್ಟ್ ಸಂಖ್ಯೆ ಈಗ 157ಕ್ಕೆ ಏರಿಕೆಯಾಗಿದೆ. ಕಾಶ್ಮೀರದಲ್ಲೂ ವಂದೇ ಭಾರತ್ ರೈಲು ಓಡುವಂತಾಗಿದೆ. ಕಡಿಮೆ ಬೆಲೆಗೆ ಔಷಧ ನೀಡುವ 13,000 ಜನೌಷಧಿ ಕೇಂದ್ರಗಳು ಕೋಟ್ಯಾಂತರ ಜನರಿಗೆ ಅನುಕೂಲವಾಗಿದೆ. ಅಲ್ಲದೆ ಜಲಜೀವನ್ ಮಿಷನ್ 12 ಕೋಟಿ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಕಲ್ಪಿಸಿದೆ. ಇದಿಷ್ಟೇ ಅಲ್ಲ, ಆಯುಷ್ಮಾನ್ ಭಾರತ್ ಯೋಜನೆ ಅನ್ವಯ ಬಡವರಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿರೋದು ಪ್ರತಿಯೊಬ್ಬರಿಗೂ ಖುಷಿ ಪಡೋ ಸಂಗತಿಯಾಗಿದೆ. ದೇಶದ 12.37 ಕೋಟಿ ಕುಟುಂಬಗಳ 55 ಕೋಟಿ ಜನರಿಗೆ ಯೋಜನೆಯು ಆರೋಗ್ಯ ಭದ್ರತೆಯನ್ನು ಒದಗಿಸ್ತಾ ಇದೆ. ಇದುವರೆಗೆ 34.7 ಕೋಟಿ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು 9 ಕೋಟಿ ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಇನ್ನು ಭಾರತ ಅಂದರೆ ಕಡುಬಡವರು ಹಾಗೂ ಹಾವಾಡಿಗರ ದೇಶವಲ್ಲ, ಅಭಿವೃದ್ಧಿಗೆ ಹೆಸರಾಗುತ್ತಿರುವ ದೇಶ ಎಂಬುದನ್ನು ಮೋದಿಜಿಯವರು ತೋರಿಸಿಕೊಟ್ಟಿದ್ದಾರೆ. ಅದರಲ್ಲೂ 10 ವರ್ಷಗಳಲ್ಲಿ 27 ಕೋಟಿ ಕಡು ಬಡವರು ಬಡತನದ ಬೇಗೆಯಿಂದ ಹೊರ ಬಂದಿರೋದು ದೊಡ್ಡ ಸಾಧನೆಯಾಗಿದೆ. ದೇಶದ ಬಡತನವು 27.1ರಿಂದ 5.3ಕ್ಕೆ ಕುಸಿದಿದೆ ಎಂದು ವಿಶ್ವ ಬ್ಯಾಂಕ್ ಹಾಡಿ ಹೊಗಳಿದೆ. ಹೀಗೆ ಒಂದಲ್ಲ ಎರಡಲ್ಲ, ದೇಶದ ಇತಿಹಾಸದಲ್ಲೇ ಯಾರೂ ಮಾಡಿರದ ಸಾಧನೆಯನ್ನು ಮೋದಿಜಿಯವರು ಮಾಡಿದ್ದಾರೆ. ಇದೇ ಕಾರಣಕ್ಕೆ ದೇಶದ ಜನ 3ನೇ ಅವಧಿಗೆ ಮೋದಿ ಅವರನ್ನು ಆರಿಸಿ ಕಳಿಸಿದ್ದಾರೆ. ಪ್ರತಿಪಕ್ಷಗಳೆಲ್ಲವೂ ಒಗ್ಗಟ್ಟಾದ್ರೂ ನಮಗೆ ನೀವೇ ಬೇಕು ಮೋದಿಜಿ ಅಂತ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ಹೀಗೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ಮೋದಿ ಅವರು ಸಾಗಿದ್ದೇ ದಾರಿ ಮಾತ್ರವಲ್ಲ, ಹೆದ್ದಾರಿಯಾಗಿ ರೂಪುಗೊಂಡಿದೆ. ಇಂತಹ ಮೋದಿಜಿ ಅವರು 3ನೇ ಅವಧಿಯನ್ನು ಕಂಪ್ಲೀಟ್ ಮಾಡಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಪುಡಿ ಮಾಡಲಿದ್ದಾರೆ. ಆ ಮೂಲಕ ಮೋದಿ ಅವರೇ ದೇಶದಲ್ಲಿ ಅತಿ ಹೆಚ್ಚು ಅವಧಿಗೆ ಆಡಳಿತ ಮಾಡಿದಂತಹ ಮಹೋನ್ನತ ಕ್ಷಣಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗೋಣ. ಏನಂತೀರಾ? ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.